ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಒಂದು ಉಪಯುಕ್ತ ವಿಷಯ ನೋಡೋಣ. ಅದು ಅಲೋವೆರಾ ಗಿಡದಲ್ಲಿ ಸಣ್ಣ ಗಿಡಗಳು ತುಂಬ ಬರೋ ರಹಸ್ಯ. ಬಹಳ ಜನರ ಮನೆಯಲ್ಲಿ ಅಲೋವೆರಾ ಗಿಡ ತುಂಬ ಇರುತ್ತದೆ. ಆದರೆ ಒಂದು ಸಮಸ್ಯೆ ಏನು ಅಂದರೆ ಗಿಡ ಬೆಳೆಯುತ್ತದೆ, ಆದರೆ ಸಣ್ಣ ಗಿಡಗಳು ಹೊಸದಾಗಿ ಚಿಗುರುಗಳು ಕಡಿಮೆ ಬರುತ್ತವೆ. ಆದರೆ ಇಂದು ನಾನು ಹೇಳುವ ಕೆಲವು ಸರಳ ವಿಧಾನಗಳನ್ನು ನೀವು ಮಾಡಿದರೆ ನಿಮ್ಮ ಅಲೋವೆರಾ ಗಿಡದಲ್ಲಿ ತುಂಬ ಸಣ್ಣ ಗಿಡಗಳು ಬರಲು ಶುರುವಾಗುತ್ತದೆ. ಅಲೋವೆರಾ ಗಿಡದ ಮಹತ್ವ. ಅಲೋವೆರಾ ಒಂದು ತುಂಬ ಉಪಯುಕ್ತ ಗಿಡ. ಇದು ಚರ್ಮಕ್ಕೆ, ಕೂದಲಿಗೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದ್ದರಿಂದ ಬಹಳ ಜನರು ಮನೆ ತೋಟದಲ್ಲಿ ಅಥವಾ ಕುಂಡದಲ್ಲಿ ಅಲೋವೆರಾ ಗಿಡ ಬೆಳೆಸುತ್ತಾರೆ. ಈ ಗಿಡವನ್ನು ಸರಿಯಾಗಿ ನೋಡಿಕೊಂಡರೆ ಒಂದು ಗಿಡದಿಂದ ಹಲವಾರು ಹೊಸ ಗಿಡಗಳು ಬರುತ್ತವೆ. ಅಲೋವೆರಾ ಗಿಡಕ್ಕೆ ಸಡಿಲ ಮಣ್ಣು ತುಂಬ ಮುಖ್ಯ. ಉತ್ತಮ ಮಣ್ಣು ಮಿಶ್ರಣ: ಕೆಂಪು ಮಣ್ಣು, ಮರಳು, ಸಾವಯವ ಗೊಬ್ಬರ. ಈ ಮಿಶ್ರಣ ಮಾಡಿದರೆ ಮಣ್ಣು ಸಡಿಲವಾಗುತ್ತದೆ. ಮಣ್ಣು ತುಂಬ ಕಠಿಣ ಅಂದರೆ ಗಟ್ಟಿಯಾಗಿರಬಾರ್ದು, ಗಿಡ ಸರಿಯಾಗಿ ಬೆಳೆಯುವುದಿಲ್ಲ. ಮತ್ತು ಸಣ್ಣ ಗಿಡಗಳು ಕಡಿಮೆ ಬರುತ್ತವೆ. ಅಲೋವೆರಾ ಗಿಡ ಬೆಳೆಸಲು ಸ್ವಲ್ಪ ದೊಡ್ಡ ಕುಂಡ ಬಳಸಿದರೆ ಉತ್ತಮ. ಕುಂಡದ ಕೆಳಗೆ ನೀರು ಹೊರಹೋಗುವ ರಂಧ್ರ ಇರಬೇಕು. ನೀರು ನಿಂತರೆ ಬೇರು ಕೊಳೆತು ಹೋಗುವ ಸಾಧ್ಯತೆ ಇದೆ. ಅಲೋವೆರಾ ಗಿಡಕ್ಕೆ ತುಂಬ ನೀರು ಬೇಡ. ವಾರಕ್ಕೆ 2-3 ಬಾರಿ ನೀರು ಹಾಕಿದರೆ ಸಾಕು. ಮಣ್ಣು ಸಂಪೂರ್ಣ ಒಣಗಿದರೆ ಮಾತ್ರ ನೀರು ಹಾಕುವುದು ಉತ್ತಮ. ತಿಂಗಳಿಗೆ 1 ಬಾರಿ ಹಸು ಗೊಬ್ಬರ, ಕಾಂಪೋಸ್ಟ್ ಹಾಕಿದರೆ ಗಿಡಕ್ಕೆ ಪೋಷಕಾಂಶ ಸಿಗುತ್ತದೆ. ಇದರಿಂದ ಗಿಡದಲ್ಲಿ ಹೊಸ ಚಿಗುರುಗಳು ಹೆಚ್ಚು ಬರುತ್ತವೆ. ಸಣ್ಣ ಗಿಡಗಳನ್ನು ಬೇರ್ಪಡಿಸುವುದು. ಅಲೋವೆರಾ ಗಿಡದ ಸುತ್ತ ಚಿಕ್ಕ ಸಣ್ಣ ಗಿಡಗಳು ಬರುತ್ತವೆ. ಅವು ಸ್ವಲ್ಪ ದೊಡ್ಡದಾದ ಮೇಲೆ ಜಾಗ್ರತೆಯಿಂದ ಬೇರ್ಪಡಿಸಿ ಇನ್ನೊಂದು ಕುಂಡದಲ್ಲಿ ನೆಟ್ಟರೆ ಹೊಸ ಗಿಡವಾಗುತ್ತದೆ. ನಿಮಗೆ ಒಂದು ವಿಶೇಷ ಟಿಪ್ಸ್ ಹೇಳ್ತೀನಿ. ತಿಂಗಳಿಗೆ 1 ಬಾರಿ ಅಕ್ಕಿ ತೊಳೆದ ನೀರು ಹಾಕಿದರೆ ಮಣ್ಣು ಪೋಷಕಾಂಶ ಪಡೆಯುತ್ತದೆ. ಇದು ಗಿಡದ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತದೆ. ಇನ್ನೂ 3 ಮುಖ್ಯ ಟಿಪ್ಸ್ ಹೇಳ್ತೀನಿ ಕೇಳಿ. ಅಲೋವೆರಾ ಗಿಡಕ್ಕೆ ಕೆಲವೊಮ್ಮೆ ಮನೆಯಲ್ಲಿ ಸಿಗುವ ಕೆಲವು ವಸ್ತುಗಳನ್ನು ಹಾಕಿದರೆ ಗಿಡ ಇನ್ನೂ ಆರೋಗ್ಯಕರವಾಗಿ ಬೆಳೆಯುತ್ತದೆ. ಮೊದಲಿಗೆ ಹೇಳುವುದೇನೆಂದರೆ ಬೂದಿಯಲ್ಲಿ ಪೊಟ್ಯಾಷಿಯಂ ಇದ್ದು ಮಣ್ಣಿಗೆ ಶಕ್ತಿ ಕೊಡುತ್ತದೆ. ಇದರಿಂದ ಗಿಡದ ಬೆಳವಣಿಗೆ ಚೆನ್ನಾಗಿ ಆಗುತ್ತದೆ. ಎರಡನೆಯದು ತರಕಾರಿ ಸಿಪ್ಪೆ. ಮನೆಯಲ್ಲಿ ಉಳಿದ ತರಕಾರಿ ಸಿಪ್ಪೆಯನ್ನು ಮಣ್ಣಿನಲ್ಲಿ ಹಾಕಿದರೆ ಅದು ನಿಧಾನವಾಗಿ ಕೊಳೆತು ಗಿಡಕ್ಕೆ ಸಾವಯವ ಗೊಬ್ಬರವಾಗುತ್ತದೆ. ಮೂರನೆಯದು ಮೊಟ್ಟೆಯ ಸಿಪ್ಪೆ ಅಂದರೆ ಮೊಟ್ಟೆಯ ಚೂರು. ಮೊಟ್ಟೆಯ ಸಿಪ್ಪೆಯನ್ನು ಚೆನ್ನಾಗಿ ಪುಡಿ ಮಾಡಿ ಮಣ್ಣಿನಲ್ಲಿ ಹಾಕಿದರೆ ಕ್ಯಾಲ್ಸಿಯಂ ಸಿಗುತ್ತದೆ. ಇದರಿಂದ ಗಿಡ ಬಲವಾಗಿ ಬೆಳೆಯಲು ಸಹಾಯವಾಗುತ್ತದೆ. ಈ 3 ವಸ್ತುಗಳನ್ನು ತಿಂಗಳಿಗೆ 1 ಬಾರಿ ಹಾಕಿದರೆ ಸಾಕು. ಈ ವಿಧಾನ ಮಾಡಿದರೆ ಸಣ್ಣ ಗಿಡಗಳು ಇನ್ನೂ ಹೆಚ್ಚು ಬರುತ್ತವೆ. ಈ ಸಣ್ಣ ಸರಳ ವಿಧಾನಗಳನ್ನು ಮಾಡಿದರೆ ನಿಮ್ಮ ಅಲೋವೆರಾ ಗಿಡದಲ್ಲಿ ತುಂಬ ಸಣ್ಣ ಗಿಡಗಳು ಬರುತ್ತವೆ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.